ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಿಸಿನೀರು ಕುಡಿತೀವಿ. ಅಮ್ಮನ ಹೋಗಿ 8 ಸಮಥಿಂಗ್ ಅಲ್ಲೆಲ್ಲ ಕೆಲ್ಸಕ್ಕೆ ಬಿಟ್ಟು ಬಂದೆ. ನಾನು ಈಗ ಜಸ್ಟ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ನೆಕ್ಸ್ಟ್ ಟಿಫಿನ್ ಮಾಡೋಣ ಅಂತ ಹೇಳಿ ಬಿಸಿನೀರು ಕಾಯಿಸಕ್ಕೆ ಬಂದಿದ್ದೀನಿ. ಇದರೊಳಗೆ ಅಂತಂದರೆ ಪೌಡರ್ ಹಾಕಿದ್ದೀನಿ. ಲೈಕ್ ಅಂತಂದರೆ ಏನು ಪೌಡರು ಅಂತಂದರೆ ಎಳ್ಳು, ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ, ಜೀರಿಗೆ, ಮೆಂತ್ಯ ಇದೆಲ್ಲ ಹಾಕಿದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ PCOD ಇಶ್ಯೂ ಇರೋದ್ರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ. ಸೊ ಅದನ್ನು ನ್ಯಾಚುರಲಾಗಿ ಮೇಂಟೈನ್ ಮಾಡಬೇಕು ಅಂದರೆ ಇದೆಲ್ಲ ಪೌಡರ್ ಮಾಡ್ಕೊಂಡು ಡೈಲಿ ಬಿಸಿನೀರು ಹಾಕೊಂಡು ಕುಡಿದ್ರು ಲೈಕ್ ಫಾಸ್ಟಾಗಿ ರಿಸಲ್ಟ್ ಸಿಗಲ್ಲ, ಬಟ್ ಬೈ 6 to 7 months ಮೇ ಬಿ ನಾನು ಕೇಳಿರೋ ಪ್ರಕಾರ ಓಕೆ ನಾರ್ಮಲ್ ಆಗಿ ಬರುತ್ತೆ, ರಿವರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಡೈಲಿ ಈ ನೀರು ನಾನು ಕುಡಿತೀನಿ. ಅಮ್ಮನೂ ಸಮ್ ಆಫ್ ದ ಟೈಮ್ ಈ ನೀರು ಕುಡಿತಾರೆ, ಇಲ್ಲ ನಾರ್ಮಲ್ ವಾಟರ್ ಬಿಸಿನೀರು ಕುಡಿತಾರೆ. ಅಮ್ಮ ಬಿಸಿನೀರು ಕುಡಿತೀವಿ. ಅಮ್ಮನ ಹೋಗಿ 8 ಸಮಥಿಂಗ್ ಅಲ್ಲೆಲ್ಲ ಕೆಲ್ಸಕ್ಕೆ ಬಿಟ್ಟು ಬಂದೆ. ನಾನು ಈಗ ಜಸ್ಟ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ನೆಕ್ಸ್ಟ್ ಟಿಫಿನ್ ಮಾಡೋಣ ಅಂತ ಹೇಳಿ ಬಿಸಿನೀರು ಕಾಯಿಸಕ್ಕೆ ಬಂದಿದ್ದೀನಿ. ಇದರೊಳಗೆ ಅಂತಂದರೆ ಪೌಡರ್ ಹಾಕಿದ್ದೀನಿ. ಲೈಕ್ ಅಂತಂದರೆ ಏನು ಪೌಡರು ಅಂತಂದರೆ ಎಳ್ಳು, ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ, ಜೀರಿಗೆ, ಮೆಂತ್ಯ ಇದೆಲ್ಲ ಹಾಕಿದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ PCOD ಇಶ್ಯೂ ಇರೋದ್ರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ. ಸೊ ಅದನ್ನು ನ್ಯಾಚುರಲಾಗಿ ಮೇಂಟೈನ್ ಮಾಡಬೇಕು ಅಂದರೆ ಇದೆಲ್ಲ ಪೌಡರ್ ಮಾಡ್ಕೊಂಡು ಡೈಲಿ ಬಿಸಿನೀರು ಹಾಕೊಂಡು ಕುಡಿದ್ರು ಲೈಕ್ ಫಾಸ್ಟಾಗಿ ರಿಸಲ್ಟ್ ಸಿಗಲ್ಲ, ಬಟ್ ಬೈ 6 to 7 months ಮೇ ಬಿ ನಾನು ಕೇಳಿರೋ ಪ್ರಕಾರ ಓಕೆ ನಾರ್ಮಲ್ ಆಗಿ ಬರುತ್ತೆ, ರಿವರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಡೈಲಿ ಈ ನೀರು ನಾನು ಕುಡಿತೀನಿ. ಅಮ್ಮನೂ ಸಮ್ ಆಫ್ ದ ಟೈಮ್ ಕಾಯಿಸದೆ ಹೇಳಿದ್ನಲ್ಲ, ಸೀರೆ ಲೈಕ್ ಅಂದರೆ ಅಂಕಲ್ ಕೊಟ್ಟಿದ್ದಾರೆ ತಂಗಿ ಮಗಳು, ಅವ್ರ ತಮ್ಮನ ಮಗಳದು ಅಂತ. ಸೊ ಇದೊಂದು ಸ್ಯಾರಿ, ಇದು ಆಲ್ಮೋಸ್ಟ್ 35 ಸಮಥಿಂಗ್ ಅಂತ ಹೇಳಿದ್ರು ಅಂಕಲ್ಲು. 34,995 ಅಂತ ಈ ಸ್ಯಾರಿ. ಇದು ಮೇ ಬಿ ಅದು ದಾರಿದಿರಬೇಕು. ಆ್ಯಂಡ್ ಇದೊಂದು ಸ್ಯಾರಿ, ಇದು ಬಂದು 13 ಸಮಥಿಂಗ್, ಇದು 14 ಅರೌಂಡ್ ಇದೆ. ಇದು 2 ಸ್ಯಾರಿ ಇದೆ. ಇದ್ರ ಜೊತೆ ಇನ್ನೊಂದು ಸ್ಯಾರಿ ಇದೆ, ಅದು ಬೇಬಿ ಕುಚ್ಚು ಹಾಕೋದು. ಸೊ ಅಂಕಲ್ ನಾಳೆ ಅಷ್ಟರಲ್ಲೇ ಕೊಡು ಅಂತ, ಬಟ್ ನಾಳೆ ಮಂಗ್ಳೂರಿಗೆ ಹೋಗ್ತಾ ಇರೋದ್ರಿಂದ ನಾಳೆ ಆಗಲ್ಲ ಅಂಕಲ್, ಟ್ಯೂಸ್ಡೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕೆ ಮೆಟೀರಿಯಲ್ ತರಕ್ಕೆ ಹೋಗ್ತೀನಿ ಈಗ. ಸೊ ಇಫ್ ಇನ್ ಕೇಸ್ ಪಾಸಿಬಲ್ ಅಲ್ಲಿ ಯಾರೂ ಇಲ್ಲ ಅಂದರೆ ಅಲ್ಲಿದ್ದು ಕ್ಲಿಪ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ಈಗ ಆಲ್ಮೋಸ್ಟ್ ಟೈಮ್ ಬಂದು 5 ಆಗಿದೆ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಟೆಂಪಲ್ಗೆ ಹೋಗಬೇಕು. ಆ್ಯಂಡ್ ಇವತ್ತು ನೈಟು ಮಂಗ್ಳೂರಿಗೆ ಹೋಗ್ತೀವಿ. ಅಮ್ಮ ಹೋಗಿ ರಿಸರ್ವೇಷನ್ ಟಿಕೆಟ್ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ಮಂಗ್ಳೂರಿಗೆ ಆಲ್ ಆಫ್ ಎ ಸಡನ್ ಯಾಕೆ ಅಂತಂದರೆ ಈಗ ಲಾಸ್ಟ್ ವೀಕ್ ಅಮ್ಮ ಮತ್ತು ಅವ್ರ ಅಕ್ಕಂದಿರಿಬ್ಬರು ಕೊರ್ಗಜ್ಜ ಟೆಂಪಲಿಗೆ ಹೋಗಿದ್ರು. ಸೊ ಅಮ್ಮ ಹೇಳ್ತಿರೋ ಪ್ರಕಾರ ಅವ್ರು ಏನು ಕೇಳ್ಕೊಂಡಿದ್ರು ಅದು ಆಗ್ತಾ ಇದೆ. ಓಕೆ, ಆ ದೇವ್ರ ಹತ್ರ ಹೋದರೆ ನಮ್ಮ ಕಷ್ಟಗಳಿಗೆ ಪರಿಹಾರ ಇದೆ, ಹೋಗೋಣ ಆ ಟೆಂಪಲ್ಲಿಗೆ ಬಾ, ನೀನು ಹೋಗೊಂದ್ಸತಿ ನೋಡ್ಕೊಬರೋಣ ಆದಿಸ್ಥಳನ ಅಂತ ಹೇಳೋದು. ಸರಿ ಆಯಿತು, ನನಗೂ ಹಿಂಗೂ ಕೆಲಸ ಇಲ್ಲಲ್ಲ, ವೀಕೆಂಡ್ ಅಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ನಮಸ್ಕಾರ ಕಣ, ನೀನು ಹೋಗಿ ಬರೋಣ ಅಂತ ಹೇಳಿದೆ. ಈಗ ಅದ್ರ ಮುಂಚೆ ಇಸ್ಕಾನ್ ಟೆಂಪಲ್ ಮೈಸೂರಲ್ಲಿ ಇದೆಲ್ಲ ಹೋಗೇ ಇಲ್ಲ ನಾನು. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಅಲ್ಲಿಗೆ ಹೋಗಿ ರೆಡಿ 5:30 5:40 ಅನ್ನೋ ಹಂಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ರೆಡಿನೂ ಆಗೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ರೆಡಿ ಆಗಿದ್ದೀನಿ ಗೈಸ್. ಆ್ಯಂಡ್ ಈಗ ನನ್ನ ಫ್ರೆಂಡು ಇಸ್ಕಾನ್ ಟೆಂಪಲ್ಗೆ ಸರಿ ಹೋಗೋಣ ಅಂತಂದಿದ್ಲಲ್ಲ, ಅಲ್ಲಿಗೆ ರೆಡಿ ಆಗಿದ್ದೀನಿ. ಬಟ್ ಬೇಜಾರು ಏನಂತಂದರೆ ಫಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಅಣ್ಣನ ಪಾಪು ನೋಡೋಕೆ ನಾಳೆ ಹೋಗ್ತೀವಿ. ಸೊ ಅಲ್ಲಿ ಏನೇನು ನಡೆಯುತ್ತೆ ತೋರಿಸ್ತೀನಿ, ನಮ್ಮ ಮಮ್ಮಿನ ಅದ್ರಲ್ಲಿ ತೋರಿಸ್ತೀನಿ ಅಂತೆಲ್ಲ ಹೇಳಿದೆ. ಆ್ಯಂಡ್ ಇವನ್ ಈವ್ನಿಂಗ್ ಕೂಡ ಅಮ್ಮನ ಜೊತೆ ಕಾಮಿಡಿ ಮಾಡಿದ್ದೆ. ಅದೆಲ್ಲ ರೆಡಿ ಮಾಡಿ ಮೀಮ್ಸ್ ಹಾಕಿ ನನ್ನ ಫ್ರೆಂಡ್ ಬಂದಿದ್ದ, ಅವರೆಲ್ಲನೂ ಹಾಕಿ ಆ ವ್ಲಾಗ್ ರೆಡಿ ಮಾಡಿದ್ದೆ. ಬಟ್ ಕಂಪ್ಲೀಟ್ ಅದು ರೆಡಿ ಆಗಿತ್ತು, ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲ ನಿಮ್ಮ ಮೊಬೈಲಲ್ಲಿ ಅಂತ ಹೇಳ್ತಿರೋದ್ರಿಂದ ಓಕೆ ಹೇಗೂ ರೆಡಿ ಆಗಿದೆಯಲ್ಲ ವಿಡಿಯೋ ಅಂತ ಹೇಳಿ ಕ್ಲಿಪ್ಸ್ನ ಲೈಕ್ ಅಂದರೆ ಏನು ಪ್ರಿಪೇರ್ ಮಾಡ್ಕೊಂಡಿದ್ದಲ್ಲ, ಸೊ ಆಲ್ಬಮಿಗೆ ಹೋಗಿ ಡಿಲೀಟ್ ಮಾಡಿದೆ.
ಓಕೆ, ಡಿಲೀಟ್ ಆದಮೇಲೆ ಹೋಗಿ ಎಕ್ಸ್ಪೋರ್ಟ್ ಮಾಡ್ಕೊಳಕ್ಕೆ ನೋಡ್ತೀನಿ. ವಾಪಸ್ ಅದು ಇಲ್ಲ ನೀವು ಏನು ಹಾಕಿದ್ದೀರಲ್ಲ, ಸೊ ಆ ವಿಡಿಯೋಸ್ ಇಲ್ಲ ಆದರೂ ಡೌನ್ಲೋಡ್ ಮಾಡ್ಕೋತೀರ, ಆ ಥರ ಏನೋ ನೋಟಿಫಿಕೇಶನ್ ಪಾಪಪ್ ಆಯಿತು. ಓಕೆ ಆಯಿತು, ರೀಸ್ಟೋರ್ ಮಾಡ್ಕೊಳ್ಳೋಣ, ಹೇಗೂ ಟ್ರ್ಯಾಶಲ್ಲಿ ಇರುತ್ತಲ್ಲ ಅಂತೇಳಿ ಎಲ್ಲ ಸೆಲೆಕ್ಟ್ ಮಾಡಿ ಬೈ ಮಿಸ್ಸಾಗಿ ರೀಸ್ಟೋರ್ ಕೊಡೋಕ್ಕೋಗಿ ಡಿಲೀಟ್ ಮಾಡಿಬಿಟ್ಟೆ. ಕಂಪ್ಲೀಟ್ ನಿನ್ನೆ ಏನು ಎಫರ್ಟ್ ಹಾಕಿದ್ದೆ ಎಲ್ಲ ಹೊಂಟೋಯ್ತು. ವೇಸ್ಟ್ ಅನ್ನೋದಕ್ಕಿಂತ ವ್ಲಾಗ್ ತುಂಬ ಚೆನ್ನಾಗಿತ್ತು, ಕಾಮಿಡಿಯಾಗಿ ಫನ್ನಿಯಾಗಿ. ನಮ್ಮ ಮಮ್ಮಿನೆಲ್ಲ ಮಾತಾಡಿಸಿದ್ದೆ, ಅಮ್ಮನ ಕೈಲೂ ಮಾತಾಡಿಸಿ, ಅಮ್ಮನ ಕೈಲೂ ವೆಲ್ಕಮ್ ಟು ಸಬ್ಸ್ಕ್ರೈಬರ್ ಅದೆಲ್ಲ ಕಾಮಿಡಿ ತುಂಬ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮಿಸ್ಟೇಕಿಂದ ಆ ವ್ಲಾಗ್ ಆಗಲ್ಲ. ಬಟ್ ಸೀರಿಯಸ್ಲಿ ಬೇಜಾರಂತೂ ಆಗ್ತಾ ಇದೆ, ಅಷ್ಟು ಎಫರ್ಟ್ ಹಾಕಿ ಮಾಡಿ ಈಗ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತಂದರೆ ನೋಡೋಣ. ಅಮ್ಮ ಬಂದಮೇಲೆ ಅಮ್ಮಂಗೂ ಹೇಳ್ತೀನಿ, ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಏನೋ ಒಂದು ಆಸೆ ಇಟ್ಕೊಂಡು ಮಾಡಿರ್ತೀವಿ, ಆ್ಯಂಡ್ ಇವನ್ ಏನಾದರೂ ಒಂದು ಹೊಸದಾಗಿ ಮಾಡ್ತೀವಿ ಅಂತ ಅಂದರೆ ಆ ಹೊಸದ್ರಲ್ಲಿ ಯಾವ್ದಾದ್ರು ಒಂದು ಎಡವಟ್ಟು ಅಥವಾ ಯಾವ್ದಾದ್ರು ಒಂದು ತಪ್ಪು ಮಾಡಲಿಲ್ಲ ಅಂದರೆ ನಾನು ಸ್ಪೆಷಲಿ ನಾನು ಏನೇ ಶುರು ಮಾಡಲಿ ಫಸ್ಟು ಒಳ್ಳೇದಾಗೋದಕ್ಕಿಂತ ಅದ್ರಲ್ಲಿ ಕೆಟ್ಟದ್ದೇ ಇರುತ್ತೆ ಅಥವಾ ನನ್ನಿಂದ ಮಿಸ್ಟೇಕ್ ಆಗೋದೇ ಇರುತ್ತೆ. ಸೊ ಅಮ್ಮನಿಗೆ ಹೇಳೋಣ, ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಆ್ಯಂಡ್ ಇವನ್ ಇವತ್ತು ನಮ್ಮ ಜೊತೆ ನಾನು, ಅಮ್ಮನ 2ನೇ ಅಕ್ಕ, ಅಮ್ಮನ 3ನೇ ಅಕ್ಕ, ಅವರು ಕೂಡ ಬರ್ತಾ ಇದ್ದಾರೆ. ಅವ್ರನ್ನೂ ಕೂಡ ಪರಿಚಯ ಮಾಡಿಸ್ತೀನಿ, ಅವ್ರ ಕೈಲೂ ಮಾತಾಡಿಸ್ತೀನಿ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ. ಲೈಕ್ ನಮ್ಮ ಅಮ್ಮನ ಮನೆ ಕಡೆನೂ ಅವ್ರಿಗೆ 3 ಜನ ಅಕ್ಕಂದಿರು, ಒಬ್ಬರು ಅಣ್ಣ. ನಮ್ಮಪ್ಪನ ಮನೆ ಕಡೆ ಬಂದರೆ ನಮ್ಮಪ್ಪಂಗೆ ಒಬ್ಬರು ಅಣ್ಣ, ಒಬ್ಬರು ಅಕ್ಕ, 3 ಜನ ತಮ್ಮಂದಿರಿದ್ದಾರೆ. ಸೊ ಎರಡೂ ಸೈಡು ನಮ್ಮದು ದೊಡ್ಡ ಫ್ಯಾಮಿಲಿ. ಆ್ಯಂಡ್ ಇವನ್ ಎರಡೂ ಸೈಡು ಕೂಡ ತುಂಬ ಮೆಮೊರೀಸ್ ಇದೆ ನನಗೆ. ಮುಂದೆ ಹೋಗ್ತಾ ಹೋಗ್ತಾ ವ್ಲಾಗ್ಸಲ್ಲಿ ಅವರೆಲ್ಲರನ್ನೂ ಆ್ಯಡ್ ಮಾಡ್ತೀನಿ. ಇನ್ನು ನಿಮ್ಗೆ ಎಂಟರ್ಟೈನ್ ಆಗೋ ಥರ ವಿಡಿಯೋಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹೇಗೆ ಮಾಡಬೇಕು ಅದು ತಗೊಳ್ಳೋಷ್ಟರಲ್ಲೇ ಆ ಸಿಚುವೇಶನ್ ಹೊಂಟೋಗಿರುತ್ತೆ, ಆ ಥರ ಆಗ್ತಾಯಿದೆ. ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೊಳ್ಳೆ ವ್ಲಾಗ್ಸ್ ಬಿಡ್ತೀನಿ. ನಿಮ್ಮ ಸಪೋರ್ಟ್ ಆ್ಯಂಡ್ ನಿಮ್ಮ ಆಶೀರ್ವಾದ ಎಲ್ಲ ಏನೂ ಆಗೋದಿಲ್ಲ. ಹೋಗ್ತಾ ಆಗುತ್ತೆ. ಫಸ್ಟ್ ದಿನನೇ ಗಿಡ ಹಾಕಿದ ತಕ್ಷಣ ಮರ ಆಗೋದಿಲ್ಲ. ಸೊ ವೆಯ್ಟ್ ಮಾಡಿ. ಡೇ ಬೈ ಡೇ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ಇಸ್ಕಾನ್ ಟೆಂಪಲ್ಗೆ ಹೊರಟಿದ್ದೀನಿ. ಅಲ್ಲಿ ಕೂಡ ಆ ಟೆಂಪಲ್ದು ನೇಚರ್ ಆ್ಯಂಡ್ ದೇವರು ಒಳಗಡೆ ಬಿಟ್ಟರೆ ಆಪರ್ಚುನಿಟಿ ಕೊಟ್ಟರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತೀನಿ. ಆ ಕ್ಲಿಪ್ಸು ಆ್ಯಡ್ ಮಾಡ್ತೀನಿ. ಬಟ್ ನೆನ್ನೆ ವಿಡಿಯೋದಂತೂ ತುಂಬ ಸೀರಿಯಸ್ಲಿ ಅದನ್ನು ಮರೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಡಿಲೀಟ್ ಆಗೋಗಿದೆ ಈಗೆಲ್ಲ. ಇವತ್ತಿನ ವಿಡಿಯೋ ಟ್ರೈ ಮಾಡ್ತೀನಿ ಫನ್ನಿ ಆಗಿರೋಕ್ಕೆ, ಬಿಕಾಸ್ ನಮ್ಮ ದೊಡ್ಡ ಮಂದಿರೆಲ್ಲ ಬರ್ತಾ ಇದ್ದಾರಲ್ಲ. ಸೊ ಅವ್ರನ್ನೂ ಎಲ್ಲ ಅಡಾಪ್ಟ್ ಮಾಡಿಕೊಂಡು ವ್ಲಾಗ್ ಮಾಡ್ತೀನಿ. ಟೆಂಪಲಲ್ಲಿ ಸಿಗೋಣ. ಸಿರಾಜಿ ಈಗ ಜಸ್ಟ್ ಫ್ರೆಂಡ್ ಮನೆಗೆ ಹೋಗಿ ಬಂದಿದ್ದೀನಿ ಅಂತ ಹೋಗಿದ್ದಾರೆ. ನಮ್ಮಮ್ಮ ಹೆಂಗೆ ಹೋಗಿದ್ದಾರೆ ಅಂತ ನೀವೇ ಕೇಳಿಸ್ಕೊಡಿ. ಏನಕ್ಕೆ ಹೋಗಿದ್ದಿಲ್ಲ ಅವ ಮನೆಗೆ? ದೇವಸ್ಥಾನಕ್ಕೆ ಹೋಗಿದ್ದಮ್ಮ. ಯಾವ ದೇವಸ್ಥಾನಕ್ಕೆ? ಕೆಲಸ ಏನಾರ ಹೇಳಿದ್ರೆ ಮನೆ ಒರೆಸಿದ್ಯಾ? ಸರಿ, ದೇವ್ರ ಸಾಮಾನ ತೊಳಿಬೇಕಲ್ಲ. ದೇವಸ್ಥಾನದ ಅರ್ಜೆಂಟ್ ಸೀರೆಗಳೆಲ್ಲ ಕೊಡ್ಲಿ. ನಾನು ಸೀರೆ ಕೊಟ್ಬಿಟ್ಟು ಸಂಜೆ ರೆಡಿಯಾಗಿ ಹೋಗಿದ್ದು. ನಾನು ಇವತ್ತೇ ಹೋಗೋದಿತ್ತ? ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಮನೆ ಕೆಲಸ ಇರತ್ತಿಲ್ವಾ? ಏನ್ ಕೆಲಸ? ಏನೂ ಇಲ್ಲ. ಒಂದ್ ದೇವ್ರ ಪೂಜೆ ಮಾಡೋದು ಎಷ್ಟೊತ್ತಿಗೆ? ನಾನು ಟಿಕೆಟ್ ಬುಕ್ ಮಾಡ್ಬಿಟ್ಟು ಬಂದು ಇನ್ನೂ ಒಂದ್ 5 ನಿಮಿಷ ನೀನೇ ಹೋಗಿ ಮಾಡಿಸ್ಬೇಕಿತ್ತು ಟಿಕೆಟ್ ಬುಕ್ನ. ಮಾಡಿದ್ರೆ
ಎಲ್ಲ ಬಂದು ನಾನು ಸಾಯಕ್ ಆಗೋದಿಲ್ಲ ಮೈತ್ರಿ. ನಿಮ್ಗೇನ್ ಮಾಡಿ ಅಂತಿದ್ದೀನಿ ದೇವ್ರ ಏನು ಮಾಡೋದಿಲ್ಲ. ಏನ್ ಮಾಡು ಅಂತೀಯ? ನಾನೇನೋ ದೇವ್ರನ್ನ ಒಪ್ಕೊಂಡಿದ್ದೀನ ಅದೇ ದೇವ್ರಿಗೂ ನನ್ಗೂ ಅಲ್ವಾ ಅಗ್ರಿಮೆಂಟ್ ಆಗಿರೋದು, ನಿಂಗಾಗಿಲ್ಲ. ನೀವ್ ನೋಡ್ಕೋಬೇಕಪ್ಪ. ಅದೇ ನಿಮ್ ಜವಾಬ್ದಾರಿ. ದೇವ್ರಿಗೂ ನಿನ್ಗೂ ಅಗ್ರಿಮೆಂಟ್ ಆಗದ ನನಗ್ ತಾನೆ. ಅದಕ್ಕೆ ಬರ್ತಿದಂಗೆ ಸದೋಗ್ಬಾರ್ದೆ ಅಂತ ಮತ್ ಇನ್ನೇನ್ ಮಾಡ್ಬೇಕು? ಅದೆಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ಲಿಲ್ಲ, ಬಂದೆ ಅದಕ್ಕೆ ಸುಮ್ಮನೆ. ಹಂಗೂ ಫೋನ್ ಮಾಡಿ ಕೇಳೋಣ ಅನ್ಕೊಂಡೆ. ಹೋಗ್ ನೀನ್ ಇಷ್ಟ ಬಂತಕ್ಕೆ ಅಂತಾನೆ ಹೇಳಿವೆ. ಹಿಂಗೆ ಬೇರೆ ಇಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ಬಟ್ಟೆ ಮೆಷಿನ್ ಹಾಕಿರೋ ಬಟ್ಟೆ ಅಲ್ಲ ಶಾಂತಿ ರೂಪಾಯಿ ಅದು ನಾವ್ ಹಾಕಿರೋದು. ಯಾವ್ದ? ಅದ್ನ ಅದ್ ಹಾಕಿರೋದು ನಾವ್ ಹಾಕಿರೋದು, ನೀವ್ ಹಾಕಿರೋದಲ್ಲ. ಸ್ನಾನಕ್ಕೆ ಹೋದಾಗೆಲ್ಲ ಹಾಕ್ಬಿಟ್ಟು ಹಾಕಿರೋದು. ಚೆಕ್ ಮಾಡಿ ಬೈರಿ, ಬೈಯದ್ನರುವೆ ಏನ್ ಚಾನ್ಸ್ ಇತ್ತು ಅಂತ ಹಾಕೊಂಡು ದುಗ್ಯದ. ಬೆಲೆ ಇಲ್ಲ ಮನೇಲಿ ₹1 ನಾ ಇದು ಏನು ದುಡ್ಡು. ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಏನಾಗಿದೆ ಅಂದರೆ, ನೆನ್ನೆ ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ನಲ್ಲ ವೀಡಿಯೋ, ಡಿಲೀಟ್ ಆಗೋಯ್ತು. ಅಷ್ಟು ಕಷ್ಟಪಟ್ಟು ಮಾಡಿ ನೀರಲ್ಲಿ ಹುಣ್ಸೆಹಣ್ಣು ತೊಳ್ದಂಗೆ ಹೆಂಗೆ ಡಿಲೀಟ್ ಮಾಡಿದೆ ಅಂದರೆ, ಅದನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಡೌನ್ಲೋಡ್ ಆಗ್ತಿಲ್ಲ, ಸ್ಪೇಸ್ ಇಲ್ಲ ಅಂತಂದ್ರು ಅಂದ್ಬಿಟ್ಟು ಆಲ್ಬಮಲ್ಲಿ ವೀಡಿಯೋಸ್ ಡಿಲೀಟ್ ಮಾಡಿಬಿಟ್ಟೆ. ಇಲ್ಲಿ ವಾಪಸ್ ಬಂದು ಚೆಕ್ ಮಾಡಿದ್ರೆ ವೀಡಿಯೋ ಡಿಲೀಟ್ ಆಗೈತೆ, ಏನೂ ಇಲ್ಲ ಡಾಕ್ಯುಮೆಂಟ್ ಅಂತ ತೋರಿಸ್ತೈತೆ. ಸರಿ ಆಯಿತು, ವಾಪಸ್ ಹೋಗಿ ಟ್ರ್ಯಾಶಲ್ಲಿ ಹೋಗಿ ರಿಸ್ಟೋರ್ ಮಾಡೋಣ ಅನ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಡಿಲೀಟ್ ಬಿಟ್ಟು ನೋಡ್ಬಿಟ್ಟೆ. ಹೊಟ್ಟೆ ಎಲ್ಲ ಉರ್ದೋಯ್ತು ನಂಗೆ, ಚೆನ್ನಾಗಿ ಮಾಡಿ ವೀಡಿಯೋನ ಹಾಳು ಮಾಡ್ಬಿಟ್ನಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಜನಗಳಿಗೆ, ನಾನು ಹುಟ್ಟಿರೋದೇ ಎಲ್ಲ ಎಕ್ಕಡ್ಸಕ್ಕೆ. ನೋಡಿ ಗೈಸ್, ಇದು ನಮ್ಮ ಅಮ್ಮನ ರಿಯಾಕ್ಷನು. ಇಲ್ಲೊಬ್ರು ಹೊಸ ಗೆಸ್ಟ್ ಕೂತಿದ್ದಾರೆ ನೋಡಿ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಇವ್ರು ಯಾರಂದ್ರೆ ನಮ್ಮ ಮಮ್ಮಿಯ 2ನೇ ಅಕ್ಕ. ಹಾಯ್ ಮಾಡಿ. ಹಾಯ್ ಗಾಯ್ ಸನಿ. ನಿಮ್ಮ ಹೆಸರು ಹೇಳಿ. ನೀವೇನಾಗ್ಬೇಕು? ನನ್ಗೆ ಸುಕ್ಕು ಬಾಯಿ ಅವ್ರಿಗೆ ಏನಾಗ್ಬೇಕು? ಅಕ್ಕ ಎಷ್ಟನೇ ಅಕ್ಕ? ಏನ್ ಕಾಣಿಸ್ಕೊಂಡೇ ಇರ್ಲಿಲ್ವಲ್ಲ, ಈಗ ಆಲ್ ಆಫ್ ಹೆಸರು ಬಂದ್ಬಿಟ್ಟಿದ್ರಿ. ಹಂಗೆ ಗೈಸ್ ನಂಬಿಡಿ, ಇವ್ರು ಎವಿ ಹೊಡಿತಾರೆ. ಅಕ್ಕ ತಂಗಿರಲ್ಲ ಒಂದೇ ಜೊತೆ ಅವರು. ಕಾಮಿಡಿ ಜೋಕು. ಆಯ್ತವ ರೆಡಿಯಾಗಿ ಬೇಕು. ಮತ್ತೆ ಯಾರು ನಿಮ್ಮ ಅಪ್ಪ ಎತ್ಕತನ? ನಮ್ಮವ್ವ. ಇನ್ನೇನಾರು ಬಾಕಿ ಇದೆಯಾ ರೆಡಿ ಆಗೋದು? ಗ್ಯಾಸ್ ಗೀಸ್ ಎಲ್ಲ ನೋಡ್ಕೊಂಡಿದ್ದೀರಾ? ಹ್ಞೂ ಸದ್ಯ ಬೇಗ